ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗಬಾರದು. ಬಿಜೆಪಿಯ ಗೊಡ್ಡು ಬೆದರಿಕೆಗಳಿಗೆ ನಾನು ಹೆದರಲ್ಲ. ರಾಜೀನಾಮೆ ನೀಡುವ ಬಗ್ಗೆ ಸಚಿವ ನಾಗೇಂದ್ರ ಸ್ಪಷ್ಟನೆ. ಬೆಂಗಳೂರಿನ ಅಭಿವೃದ್ಧಿ ಹೆಸರಲ್ಲಿ ಲೂಟಿ 2 ವರ್ಷ ಇದ್ರೆ ವಿಧಾನಸೌಧವನ್ನೇ ಮಾರಿಬಿಡ್ತಾರೆ. ಸಿಎಂ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ವಾಗ್ದಾಳಿ. ರೋಗಿಗಳ ಜೀವಕ್ಕೆ ಕಳಪೆ ಔಷಧಿಗಳ ಕಂಟಕ 2021ರಿಂದ 2026ರವರೆಗೆ 98 NSQ ಔಷಧಿಗಳ ಪತ್ತೆ. ಮಾತ್ರೆ ಸಿರಪ್ ಗುಣಮಟ್ಟ ಪರೀಕ್ಷೆಯಲ್ಲಿ ಫೇಲ್. ನೇಪಾಳ ಟಿಬೆಟ್ ಪ್ರವಾಹದಲ್ಲಿ ಮಾರಣ ಹೋಮ. ಸಾವಿನ ಸಂಖ್ಯೆ 469ಕ್ಕೇರಿಕೆ. 1400 ಮಂದಿ ನಾಪತ್ತೆ. 288 ಭಾರತೀಯರು ಸೇರಿ 1500 ಜನ ನಾಪತ್ತೆ.